ಅಂದರೆ ಮನುಷ್ಯನಿಗೆ ಏಜ್ ಬೇಗ ಆಗೋದು ಯಾಕೆ ಅಂದರೆ ಅವ್ರದ್ದು ಏಜ್ ಒಂದು 40 ವರ್ಷ ಇದ್ರೂ ಸಹ ಒಂದು 60 ವರ್ಷದ ರೀತಿಯಲ್ಲಿ ಕಾಣ್ತಾರೆ. ಇದು ಯಾಕೆಂದರೆ ಅವ್ರದ್ದು ಸ್ಕಿನ್ ಎಲ್ಲ ನೆರಿಗೆ ಆಗ್ತದೆ, ತಲೆಗೂದಲೆಲ್ಲ ಉದುರ್ತದೆ. ಇದಕ್ಕೇನು ಕಾರಣ ಅಂದರೆ ದೇಹಕ್ಕೆ ನಾವು ಉಪವಾಸ ಮಾಡ್ತೇವೆ ಯಾವಾಗಲೂ. ದೇಹಕ್ಕೆ ಉಪವಾಸ ಮಾಡೋದ್ರಿಂದ ಆ್ಯಕ್ಚುಲಿ ಅತಿಯಾದ ಆಹಾರ ಸೇವನೆ ನಾವು ಮಾಡಿದಾಗ ನಮಗೆ ಡಿಸ್ಕಂಫರ್ಟ್ ಆಗ್ತದೆ. ಆಗ ಒಂದೊತ್ತು ಆಹಾರವನ್ನು ಸೇವನೆ ಮಾಡೋದಿಲ್ಲ, ಆಗ ನಮಗೊಂದು ರಿಲ್ಯಾಕ್ಸ್ ಆಗ್ತದೆ. ಇದರಿಂದ ಬಾಡಿಯಲ್ಲಿದ್ದ ಡ್ಯಾಮೇಜ್ ಆದ ಸೆಲ್ ಎಲ್ಲ ಅದು ರಿಕವರಿ ಹೀಲಿಂಗ್ ಮುಖಾಂತರ ಸರಿಪಡಿಸ್ಕೊಳ್ತದೆ ಈ ರೀತಿ. ಅದಕ್ಕಾಗಿ ನಾವು ವಾರದಲ್ಲಿ ಒಂದು ದಿನ ಉಪವಾಸ ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ಬಾಡಿಗೆಲ್ಲ ರೆಸ್ಟ್ ಬೀಳ್ತದೆ, ಎಲ್ಲ ಜೀವಕೋಶಗಳಿಗೆ ರೆಸ್ಟ್ ಆಗ್ತದೆ. ಅದು ದಿನದಲ್ಲಿ ಒಂದು ಹೊತ್ತು ಊಟ ಮಾಡಿದರೆ ತುಂಬ ಒಳ್ಳೆಯದು. ಅದೇ ರೀತಿ ನಮ್ಮ ಮಿದುಳಿಗೆ ಸಹ ತುಂಬ ರೆಸ್ಟ್ ಅಂದರೆ ಉಪವಾಸ ಬೇಕು. ಆದರೆ ಮಿದುಳಿಗೆ ಯಾವ ರೀತಿ ಉಪವಾಸ ಮಾಡಬೇಕು ಅಂದರೆ ನಾವು ಈಗ ಮೊಬೈಲ್ ನೋಡ್ತೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ, ಎಲ್ಲ ಅದು ಕಾಂಟೆಂಟ್ ಎಲ್ಲ ನೋಡ್ತೇವೆ, ಅದೆಲ್ಲ ಮಿಕ್ಸ್ ಆಗ್ತದೆ. ಎಲ್ಲವನ್ನು ನೋಡಿದಾಗೆಲ್ಲ ಅದು ತಲೆಯಲ್ಲಿ ಹೋಗಿ ಅದೇ ಟಾಕ್ಸಿಕ್ ಆಗಿ ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ನಾವಂದರೆ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಟಿ ವಿ ನೋಡುವಾಗ ಊಟ ಮಾಡೋದು, ಟಿ ವಿ ನೋಡುವಾಗ ಪೇಪರ್ ಓದೋದು, ಅಂದರೆ ಎಟ್ ಎ ಟೈಮಲ್ಲಿ ಎರಡು ಕೆಲಸವನ್ನು ಒಟ್ಟಿಗೆ ಮಾಡೋದು. ಇದರಿಂದಾಗಿ ನಮ್ಮ ಮಿದುಳಿನಲ್ಲಿ ಮೆಲಾಟೋನಿನ್ ಹಾರ್ಮೋನ್ ಕಡಿಮೆ ಆಗ್ತದೆ. ಯಾವುದು ಮೆಲಾಟೋನಿನ್ ಹಾರ್ಮೋನ್ ಯಾವಾಗ ರಾತ್ರಿ ಹೊತ್ತು ಜಾಸ್ತಿ ಆಗ್ತದೆ, ಬೆಳಿಗ್ಗೆ ಹೊತ್ತು ಕಡಿಮೆ ಆಗ್ತದೆ. ಅದೊಂದು ಮಾಮೂಲು ಅಭ್ಯಾಸ ಅದ ರೀತಿ. ಆದರೆ ನಾವು ಏನು ಮಾಡ್ತೇವೆ ಅಂದರೆ ನಾವು ಇದನ್ನೆಲ್ಲ ಇದು ಮಾಡಿ, ಅಂದರೆ ಸೂರ್ಯನ ಬೆಳಕಿದ್ದಾಗ ನಾವು ಮೊಬೈಲ್ ನೋಡ್ತೇವೆ, ಎಲ್ಲ ನೋಡ್ತೇವೆ. ರಾತ್ರಿ ಹೊತ್ತೊತ್ತಾದಾಗ ಅದರದ್ದು ಬೆಳಕು ಕಡಿಮೆ ಆಗ್ತದೆ. ಅದನ್ನೇ ಯಾಕೆ ಮೆಲಾಟೋನಿನ್ ಉತ್ಪತ್ತಿ ಜಾಸ್ತಿ ಆಗೋ ಟೈಮ್ನಲ್ಲಿ ನಾವು ಮೊಬೈಲನ್ನು ಜಾಸ್ತಿ ಬಳಸಿದ್ರೆ ನಮಗೆ ನಿದ್ದೆ ಬರೋದಿಲ್ಲ. ಆಗ ಮೆಲಾಟೋನಿನ್ ಹಾರ್ಮೋನ್ ಪ್ರೊಡ್ಯೂಕ್ಷನ್ ಪೀನಿಯಲ್ ಗ್ರಂಥಿಯಲ್ಲಿ ಉತ್ಪತ್ತಿ ಆಗುವುದನ್ನು ಕಡಿಮೆ ಮಾಡ್ತಾರೆ, ಅಂದರೆ ನಿಲ್ಲಿಸಿ ಬಿಡ್ತದೆ ಒಮ್ಮೆಲೆ. ಆಗ ನಿದ್ದೆ ಬರೋದಿಲ್ಲ, ಆಗ ನಮಗೆ ತುಂಬ ಸುಸ್ತಾಗೋದು, ಮತ್ತು ಗಮನ ಇರೋದಿಲ್ಲ, ಮತ್ತು ತುಂಬ ಚಡಪಡಿಸುವಿಕೆ, ಆಸಕ್ತಿ ಇಲ್ಲ, ಯಾವುದರಲ್ಲಿ ನಮಗೆ ಒಂದು ಇಂಟ್ರೆಸ್ಟೇ ಇಲ್ಲ. ಇದರಿಂದಾಗಿ ನಮ್ಮ ಎಲ್ಲ ಈ ಸೆಲ್ಲೆಲ್ಲ ಟಾಕ್ಸಿಕನ್ನು ಹೊರಗಡೆ ಹಾಕಬೇಕು. ಅದಕ್ಕಾಗಿ ಈ ಟಾಕ್ಸಿಕನ್ನು ನಾವು ನಿದ್ದೆ ಮುಖಾಂತರ ಹೊರಗಡೆ ಹಾಕ್ಬೋದು. ಅಂದರೆ ಈ ಜಾಸ್ತಿಯಾದ ಟಾಕ್ಸಿಕನ್ನು ಹೊರಗೆ ಹಾಕೋದು ಲಿಂಫ್ಯಾಟಿಕ್. ಆ್ಯಕ್ಚುಲಿ ನಮಗೆ ಏನು ಗೊತ್ತಾ, ಈ ಏಜ್ ಹಾಕ್ಲಿಕ್ಕೆ ಮುಖ್ಯ ಯಾವುದು ಗೊತ್ತಾ, ಮುಖ್ಯವಾದ ಕಾರಣ ತಿಲೋಮಿಯಾ ಅಂತ. ತಿಲೋಮಿಯಾದ ಅದು ವರ್ಣತಂತುವಿನ ತುದಿಯಲ್ಲಿ ತಿಲೋಮಿಯಾ ಗಾತ್ರ ಇದೆ. ತಿಲೋಮಿ ಅದು ಆ ಗಾತ್ರ ಚಿಕ್ಕದಾಗದ ಕಡಿಮೆ ಆದಂತೆ ನಮಗೆ ವಯಸ್ಸು ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ಆ ಗಾತ್ರವನ್ನು ಜಾಸ್ತಿ ಮಾಡಬೇಕು. ಆ ಗಾತ್ರವನ್ನು ಜಾಸ್ತಿ ಮಾಡ್ಲಿಕ್ಕೇನು, ಅದಕ್ಕಾಗಿ ನಾವು ಏನು ಮಾಡಬೇಕು, ಡೈಲಿ ಅಂದರೆ ಒಂದು 2 hours ನಾವು ರಿಲ್ಯಾಕ್ಸ್ ಆಗಿರಬೇಕು. 2 hours. ಆ ನಂತರ ಒಂದು ವಾರದಲ್ಲಿ 1 ದಿವಸ ಮೊಬೈಲನ್ನೇ ಯೂಸ್ ಮಾಡಬಾರ್ದು. ಅಂದರೆ ಯಾವುದು ಕಂಟೆಂಟ್ ಎಲ್ಲ ಜಾಸ್ತಿ ನೋಡಬಾರ್ದು. ಇದೊಂದು ರೀತಿಯಲ್ಲಿ ಮಾಡೋದು. ಇದೊಂದು 66 ದಿವಸ ಮಾಡಿ. ಮತ್ತೆ ನಾವು ಮೊಬೈಲ್ ನೋಡಬೇಡಿ ಅಂತ ಹೇಳೋದಿಲ್ಲ. ಮೊಬೈಲ್ ನೋಡೋದಾದ್ರೆ ಬೇಕಾದ ಕಂಟೆಂಟ್ ಅಂತ ಯಾವುದು ನಮಗೆ ನಮ್ಮ ಜೀವನಕ್ಕೆ ಯಾವುದೆಲ್ಲ ಕಂಟೆಂಟ್ ಬೇಕು ಅದರ ಬಗ್ಗೆ ಸ್ವಲ್ಪ ನೋಡ್ತಾ ಇರಿ. ಆ ರೀತಿ ಇದು ಮಾಡಿದ್ರೆ ಕಡಿಮೆ ಮಾಡ್ಲಿಕ್ಕೆ ಆಗದಿದ್ರೆ ಸಹ ಎಲ್ಲವನ್ನು ನೋಡಬೇಡಿ. ಎಲ್ಲ ಕಂಟೆಂಟ್ ನೋಡಿ ಮನಸ್ಸು ಬ್ರೈನಿಗೆಲ್ಲ ಜಾಸ್ತಿ ಒತ್ತಡ ಬೀಳುವ ಹಾಗೆ ಮಾಡಬೇಡಿ. ಇದಕ್ಕೆ ಮತ್ತೊಂದು ನಾವು ಈ ರೀತಿ ಇದರಿಂದ ದೂರ ಇದ್ದಾಗ ಸಹ ನಮಗೆ 66 ದಿನದಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗ್ತದೆ. ಯಾಕೆ ಗೊತ್ತಾ, ನಮ್ಮ ಬಾಡಿಯಲ್ಲಿ ಚೇಂಜಸ್ ಬರ್ತದೆ. ನಮ್ಮ ಮಿದುಳಿನ ಕೆಲವುದೆಲ್ಲ ಪಾರ್ಟ್ಸ್ ಎಲ್ಲ ರಿಕವರಿ ಹೀಲಿಂಗ್ ಮುಖಾಂತರ ಎಲ್ಲ ಸರಿಪಡಿಸಿಕೊಳ್ಳುತ್ತದೆ. ಅದಕ್ಕಾಗಿ ಜಾಸ್ತಿ ನಾವು ಓವರ್ ಇನ್ಫಾರ್ಮೇಷನ್ ತೆಗೆದುಕೊಳ್ಳೋದಿಲ್ಲ, ಬೇಡ. ಆ್ಯಕ್ಚುಲಿ ಇದಕ್ಕೆ ಮತ್ತೆ ಫುಡ್ಡು ಸಹ ಬೇಕು. ಆ್ಯಕ್ಚುಲಿ ನಮ್ಮದು ಒಮೆಗಾ 3
ಫ್ಯಾಟಿ ಆ್ಯಸಿಡ್, ಇದು ಸಹ ನಮಗೆ ಬ್ರೈನಿಗೆ ಒಳ್ಳೆಯದು. ಮತ್ತು ಮೀನು, ಮೊಟ್ಟೆ ಮತ್ತು ದವಸ ಧಾನ್ಯಗಳೆಲ್ಲ, ಇದೆಲ್ಲ ನಮ್ಮ ನ್ಯೂಟ್ರಿಷನ್ ಫುಡ್ ಸಹ ಬ್ರೈನಿಗೆ ಬೇಕು. ಮತ್ತು ಇದಕ್ಕಾಗಿ ನಾವು ಯೋಗವನ್ನು, ಪ್ರಾಣಾಯಾಮವನ್ನು ಮಾಡಬೇಕು ಡೈಲಿ. ಅಂದರೆ ಆ್ಯಕ್ಚುಲಿ ಗೊತ್ತಾ, ರಾತ್ರಿ ಹೊತ್ತು ನಾವು ಒಂದು ನಿಮ್ಗೆ ಯಾವತ್ತೂ ಬೆಳಿಗ್ಗೆ ಒಂದು ಮುಂಜಾನೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ, ಒಂದು ಸೂರ್ಯೋದಯಕ್ಕಿಂತ ಮುಂಚೆ ನಾವು ಮೆಡಿಟೇಷನ್ ಮಾಡಿದರೆ ತುಂಬ ಒಳ್ಳೆಯದು. ಧ್ಯಾನ ಮಾಡಿದರೆ ತುಂಬ ಒಳ್ಳೆಯದು ಮೆಡಿಟೇಷನ್ ಮಾಡಿದರೆ. ಮತ್ತು ರಾತ್ರಿ ಹೊತ್ತು ಸಹ ನೀವು ಮೆಡಿಟೇಷನ್ ಮಾಡಿದರೆ ತುಂಬ ಒಳ್ಳೆಯದು. ಯಾವಾಗ ಮನಸ್ಸಿನಿಂದ ಸಂಪೂರ್ಣವಾಗಿ ಮನಸ್ಸನ್ನು ಸ್ವಲ್ಪ ರಿಲ್ಯಾಕ್ಸ್ಗೆ ಕೊಂಡೋಗೋದು. ರಿಲ್ಯಾಕ್ಸ್ಗೆ ಯಾವುದೇ, ಅಂದರೆ ಮಲಗುವ ಹೊತ್ತಲ್ಲಿ ಯಾವುದೇ ಟಿ ವಿ ಮೊಬೈಲನ್ನು ನೋಡದೆ ಕಣ್ಣು ಮುಚ್ಚಿ ಪ್ರೇಯರ್ ಮಾಡಿ, ಆ ಮುಖಾಂತರ, ಮೆಡಿಟೇಷನ್ ಮುಖಾಂತರ ನಮ್ಮ ಈ ಮೆಲಾಟೋನಿ ಹಾರ್ಮೋನ್ಸನ್ನು ಜಾಸ್ತಿ ಮಾಡಿ, ಅದರಲ್ಲಿ ಪೀನಿಯಲ್ ಗ್ರಂಥಿಯಲ್ಲಿ ಈ ರೀತಿ ಮಾಡಿ ನಮ್ಮ ಆರೋಗ್ಯವನ್ನು ಸುಧಾರಿಸಬಹುದು. ಅದಕ್ಕಾಗಿ ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡ್ತಾ ಇರಿ. ಯಾವಾಗಲೂ ಇದು ಬೆಟರ್ ಫಾರ್ ಯೋಗ ಮತ್ತು ಪ್ರಾಣಾಯಾಮ. ಮತ್ತು ಈ ಬ್ರೈನ್ ಎಕ್ಸಸೈಸ್ ಅಂತ ಹೇಳ್ತೇವೆ. ನನ್ನ ಹಿಂದಿನ ಇದರಲ್ಲಿ ನಾನು ಕೊಟ್ಟಿದ್ದೇನೆ, ಯೋಗ ಫಾರ್ ಬ್ರೈನ್. ಅಂದರೆ ಯಾವ ರೀತಿ, ಅಂದರೆ ಲೆಫ್ಟ್ ರೈಟ್ ಬ್ರೈನನ್ನು ಯಾವ ರೀತಿ ಸರಿಪಡಿಸಿ, ಎರಡು ಬ್ರೈನನ್ನು ಚೆನ್ನಾಗಿ ವರ್ಕ್ ಮಾಡಿಸಿದೆ ಯಾವ ರೀತಿ ಅಂತ ನಾನು ಹಿಂದಿನ ಇದರಲ್ಲಿ ಕೊಟ್ಟಿದ್ದೇನೆ. ಅದರ ಪ್ರಕಾರ ನೀವು ಇದನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿ ಎಂದು ನಾನು ನನ್ನ ಈ ದಿನದ ಸಂಚಿಕೆಯನ್ನು ಮುಗಿಸ್ತೇನೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಎಲ್ಲ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು.